ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೂಡ ಮುಂದಿನ ಮುಖ್ಯಮಂತ್ರಿ ಆಗ್ಲಿ ಅಂತ ನಾವೆಲ್ಲ ದೇವರಲ್ಲಿ ವಿನಂತಿ ಮಾಡ್ತಾ ಇದೀವಿ. ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಕರ್ನಾಟಕ ಸರ್ಕಾರದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಚಿವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕಿಸಾನ್ ಖೇತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಸಿ ಸುಭಾಷ್ ಚಂದ್ರಗೌಡ ಮತ್ತು ಅಭಿಮಾನಿಗಳ ಬಳಗ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪನವರ ಜನ್ಮದಿನದ ಪ್ರಯುಕ್ತ ಕಿಸಾನ್ ಖೇತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಚಂದ್ರಗೌಡರ ನೇತೃತ್ವದಲ್ಲಿ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಮುಳಬಾಗಿಲು ತಾಲೂಕಿನ ಖಾದ್ರಿಪುರ ಸರ್ಕಲ್ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮತ್ತು ಕುರುಡುಮಲೆ ಶ್ರೀ ವಿನಾಯಕನ ದೇವಾಲಯದಲ್ಲಿ ವಿಶೇಷ ಅಭಿಷೇಕ ಮಾಡಿಸಿದರು. ನಂತರ ಮುಳಬಾಗಿಲು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಬ್ರೆಡ್ ಮತ್ತು ಹಣ್ಣುಗಳ ವಿತರಣೆ ಮಾಡಲಾಯಿತು. ನಂತರ ಮುಳಬಾಗಲು ಪುರಾತನ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಬಡವರಿಗೆ ಬಿಸ್ಕೆಟ್, ಜ್ಯೂಸ್ ಮತ್ತು ವಾಟರ್ ಬಾಟಲ್ ವಿತರಣೆ ಮಾಡುವ ಮೂಲಕ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು. ಇವತ್ತು ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಮುಳಬಾಗಿಲಿನ ಕಾಂಗ್ರೆಸ್ ಕಿಸಾನ್ ಖೇತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಷ್ ಗೌಡ್ರ ನೇತೃತ್ವದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡಲಾಗಿದೆ. ಏನಿವತ್ತು ನಮ್ಮ ಸ್ನೇಹಿತರಂತ ಸುಕುಮಾರ್ ಹೇಳ್ದಂಗೆ ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಕೆಎಚ್ ಮುನಿಯಪ್ಪ ಅವರ 77ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ನಮ್ಮ ಬೆಳಗ್ಗೆ ಕುರುಡುಮಲೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಅಭಿಷೇಕ ಮಾಡಿಸಿ, ಆಮೇಲೆ ಆಂಜನೇಯ ಗುಡಿಯಲ್ಲಿ ಮಾಡಿಸಿ, ಆಮೇಲೆ ನಮ್ಮ ಖಾದ್ರಿಪುರ ಶನಿಮಹಾತ್ಮ ದೇವರ ಹತ್ರ ಅರ್ಚನೆ ಮಾಡಿಸಿ, ಮತ್ತೆ ಇವಾಗ 11:15 ಇಲ್ಲಿ ಬ್ರೆಡ್ಡು, ಹಣ್ಣು ಇವೆಲ್ಲ ವಿತರಣೆ ಮಾಡಿದ್ದೀವಿ. ಈಗ ಮತ್ತೆ 1 ಗಂಟೆಗೆ ನಮ್ಮ ಆಂಜನೇಯ ಗುಡಿ ಹತ್ರ ಇರುವ ಅನಾಥಾಶ್ರಮ ಜನರಿಗೆ ಊಟ ಅದೆಲ್ಲ ಕೊಡ್ತಾ ಇದ್ದೀವಿ. ಭಕ್ತಾದಿಗಳಿಗೆ ಮತ್ತು ಊಟನು ಏರ್ಪಡಿಸಿದ್ದೀವಿ. ಅದೇ ರೀತಿ ಇವತ್ತೊಂದು ನಮ್ಮ ಎಲ್ಲ ನಮ್ಮ ತೋಡಿ ಶಿವಣ್ಣ ಆಗ್ಬೋದು, ನಮ್ಮ ಕಿಳಗ ನಾಣಪ್ಪ ಆಗ್ಬೋದು, ನಮ್ಮ ಸರ್ದಾರ್ ಸಾಬ್ ಆಗ್ಬೋದು, ಮತ್ತು ಅವರ ಸ್ನೇಹಿತರು ಮತ್ತು ಎಲ್ಲ ನಮ್ಮ ವಿನಯ್ ಅವರ ಸ್ನೇಹಿತರು ಎಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ನಾವು ಸಾಹೇಬ್ರಿಗೆ ಅವರು ಇನ್ನ ಅಷ್ಟ ಐಶ್ವರ್ಯ ಕೊಟ್ಟು ಅವರು ಇನ್ನ 100 ವರ್ಷ ಬಾಳ್ಳೆ ಅಂತ ಹೇಳುತ್ತಾ, ಮತ್ತು ಅವರು ಇವಾಗ ಸಚಿವರಾಗಿದ್ದಾರೆ, ಮತ್ತೆ ಇನ್ನ ಉನ್ನತ ಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಇವತ್ತು ಅವತ್ತು ನಮ್ಮ ಕರ್ನಾಟಕಕ್ಕೆ ಅವ್ರದೇ ಆದಂತ ಹೆಚ್ಚು ಬಹಳ ಕೊಡುಗೆಗಳಿದೆ. ಅದೇ ರೀತಿ ನಮ್ಮ ಜಿಲ್ಲೆಗೆ ಹೆಚ್ಚಿನಂತ ಕೊಡುಗೆ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಮಾತ್ರ ಬೆಳೆದಿದೆ ಅಂದ್ರೆ ಅದು ಅವರ ಮೂಲ ಕಾರಣ. ಇವತ್ತು ಒಬ್ಬ ಪಂಚಾಯತಿ ಸದಸ್ಯರನ್ನ MLA ಮಾಡಿರೋ ಘನತೆ ಅವ್ರಿಗಿದೆ, ಒಬ್ಬ ನಾಯಕನ MLA ಮಾಡಿರೋ ಘನತೆ ಅವ್ರಿಗೆ ಇದೆ. ಪ್ರತಿಯೊಂದು ಜಾತಿಯಲ್ಲಿ SC ST ಬೋವಿ ಅನ್ನೋದೇನಿಲ್ಲ, ಅವ್ರ ಹತ್ರ ಎಲ್ಲಾ ಜಾತಿಗಳು ಶಾಸಕರು ಮಾಡಿ ಇವತ್ತು ಎಲ್ರಿಗೂ ಅವರೊಂದು ಆದರ್ಶ ನಾಯಕನಾಗಿದ್ದಾರೆ. ಇವತ್ತು ಅಂತ ಮಹಾನಾಯಕರಿಗೆ ನಾವು ಇವತ್ತು ಅವರ ಜನ್ಮದಿನ ಪ್ರಯುಕ್ತ ನಾವು ಏನು ಒಂದು ಸಣ್ಣ ಇವೆಲ್ಲ ಮಾಡಿದ್ದೀವಿ. ದೇವರು ಆ ಕುಡುಮಲ ಆಂಜನೇಯ ಸ್ವಾಮಿ, ವಿನಾಯಕ ಸ್ವಾಮಿ ದೇವರು ಅವ್ರಿಗೆ ಒಳ್ಳೇದು ಮಾಡ್ಲಿ, ಅಷ್ಟಾಶ್ವರ ಕೊಟ್ಟು ಇನ್ನೂ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ 2 ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಮಂತ್ರಿಗಳಾದಂತ ಕೆಎಚ್ ಮುನಿಯಪ್ಪ ಸಾಹೇಬರದು 77ನೇ ವರ್ಷ ಹುಟ್ಟು ಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಸುಭಾಷ್ ಗೌಡ, ವಿನಯ್, ಇವರೆಲ್ಲ ಶಿವಕುಮಾರ್ ಇವ್ರ ನೇತೃತ್ವದಲ್ಲಿ ಹಾಸ್ಪಿಟಲ್ನಲ್ಲಿ ಬಂದು ಹಣ್ಣು ಹಂಪಲುಗಳು ಬ್ರೆಡ್ ಎಲ್ಲ ಕೊಡ್ತಾ ಇದ್ದೀವಿ. ಅವರು ಈ ಕೋಲಾರ ಜಿಲ್ಲೆಯಲ್ಲಿ 7 ಬಾರಿ ಸತತವಾಗಿ ಗೆದ್ದುಕೊಂಡು ಬಂದಿರತಕ್ಕಂತ ಕೆಎಚ್ ಮುನಿಯಪ್ಪಾಜಿ ಅವರು, ಅವರಿಗೆ ಮಚ್ಚೆ ಹಿಡಿದಿರ್ತಕ್ಕಂಥವ್ರು. ಇನ್ನು ಮುಂದೆ ನಮ್ಮ ಸುಭಾಷ್ ಗೌಡ್ರು ಹೇಳ್ದಂಗೆ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೂಡ ನಿಮ್ಮ ಎಲ್ಲರಿಗೂ ಒಂದು ಆಸೆ ಈಡೇರಲಿ ಅಂತ ಹೇಳ್ಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನಂದ್ರೆ ನಮ್ಮ KS ಸಾಹೇಬ್ರ ಬರ್ತ್ಡೇ ಇತ್ತು ನಿನ್ನೆ. ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಕ್ಕೆ ಗುರು ಅಂತ ಹೇಳ್ಬೋದು KS ಮುನಿಯಪ್ಪ ಸಾಹೇಬ್ರು. ಅಂದ್ರೆ ಅವ್ರು ನೋಡ್ಕೊಂಡೇ ನಾವು ರಾಜಕೀಯಕ್ಕೆ ಬಂದಿದ್ದೀವಿ. ಈಗ ನಮ್ಮ ಸುಭಾಷ್ ಗೌಡ್ರು, ಸುಕುಮಾರು
ತೊರಡಿ ಶಿವಣ್ಣ, ವೇಣುಕುಮಾರ್, ಇನ್ನೂ ಜಾಸ್ತಿ ಜನ ಫ್ರೆಂಡ್ಸ್ ಬಂದಿದ್ದಾರೆ. ಅವ್ರ ಹೆಸರುಗಳು ಗೊತ್ತಿಲ್ಲ ನನ್ಗೆ. ಇವರೆಲ್ಲ ಸೇರಿ ಇವತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ದೇವರು ಅವರಿಗೆ ಅಷ್ಟೈಶ್ವರ್ಯ ಕೊಟ್ಟು ರಾಜಕೀಯವಾಗಿ ಇನ್ನ ಮುಂದಕ್ಕೆ ಹೋಗ್ಲಿ, ನಮ್ಮ ಮುಂದಿನ ಮುಖ್ಯಮಂತ್ರಿ ಆಗ್ಲಿ ಅಂತ ನಾವೆಲ್ಲ ದೇವರಲ್ಲಿ ವಿನಂತಿ ಮಾಡ್ತಾ ಇದೀವಿ. ಓಕೆ